ಹಾಯ್ ಗಾಯ್ಸ್, ಯಾವ ಪ್ಲೇಸ್ ಅಂದ್ಕೊಂಡಿದ್ದೀರಾ? ಇದು ನಮ್ಮ ಮನೆ ಎದುರುಗಡೆಯಲ್ಲಿ ಹಳ್ಳಿ ಮರ ಇದೆ. ಈಗ ಚಿಗುರು ಕಾಲ ಅಲ್ವಾ, ಸೊ ಎಲ್ಲ ಚಿಗುರಿದೆ. 3-4 ಡೇಸಿಂದ ನಾವಿರಲಿಲ್ಲ, ದುರ್ಗದಲ್ಲಿದ್ದೆ ಅಂತ ಹೇಳಿದ್ನಲ್ಲ. ಬಂದು ನೋಡಿದ್ರೆ ತುಂಬಾ ಚೆನ್ನಾಗಿ ಚಿಗುರಿತ್ತು. ಇವರು ಕೆಳಗಡೆ ಕುತ್ಕೊಂಡು ಊಟ ಮಾಡೋದಕ್ಕಂತೂ ಇನ್ನೂ ಸಂತೋಷ ಆಗುತ್ತೆ. ಕೆಳಗಡೆ ಕುತ್ಕೊಂಡೆ ದಿನ ಮಾರ್ನಿಂಗ್ ನಾನು ಊಟ ಮಾಡೋದು. ಟೈಮ್ ಇದ್ದಾಗ ಊಟ ಮಾಡ್ತೀನಿ, ಇಲ್ಲಾಂದ್ರೆ ಒಳಗಡೆನೇ ಊಟ ಮಾಡ್ತೀನಿ. ಸೊ ನಾನು ಫ್ರೈಡೇ ಪಡವಲಕಾಯಿನ ತೊಗೊಬಂದೆ, ಅಂದರೆ ಪಟ್ಲಕಾಯಿನ ತೊಗೊಬಂದಿದ್ದೆ. ಅದನ್ನೆಲ್ಲ ಎಸ್ಟರ್ಡೇ ನೈಟೇ ನೀಟಾಗಿ ಹಚ್ಚಿಟ್ಕೊಂಡಿದ್ದೆ. ಏನಕ್ಕಪ್ಪ ಅಂದರೆ ಮೇಲ್ಗಡೆ ಇರೋಂಥ ಅದು ವೈಟ್ ಲೇಯರ್ನ ನಾವು ಒಂದು ಸ್ಪೂನಲ್ಲಿ ತೆಗಿಬೇಕು. ತೆಗಿಲಿಲ್ಲ ಅಂತಂದರೆ ಸ್ವಲ್ಪ ಕಹಿ ಅಂಶ ಬರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನೀಟಾಗಿ ಹಚ್ಕೊಂಡಿರಬೇಕು ಚಿಕ್ಕದಾಗೆ. ಮಸಾಲೆಗಂತ ನಾನು ಈರುಳ್ಳಿ, ಟೊಮೊಟೊ, ಗಸಗಸೆ, ಏಲಕ್ಕಿ, ಚಕ್ಕೆ, ಲವಂಗ, ಹಾಗೆ ಟೊಮೊಟೊ, ಈರುಳ್ಳಿನ, ಬೆಳ್ಳುಳ್ಳಿನ ಹಚ್ಚಿಟ್ಕೊಂಡಿದ್ದೆ. ಮೊದಲಿಗೆ ಮಿಕ್ಸಿ ಜಾರಿಗೆ ನಾವು ಸ್ವಲ್ಪ ಸಾಂಬಾರು ಪುಡಿ ಅಂದರೆ 2 ಸ್ಪೂನ್ ಸಾಂಬಾರು ಪುಡಿನ ಹಾಕ್ಕೋಬೇಕು. ಆಮೇಲೆ 1 ಟೇಬಲ್ ಸ್ಪೂನ್ ಖಾರ ಹಾಕ್ಕೋಬೇಕು. ಖಾರ ಇಲ್ಲ ಜಾಸ್ತಿ ಬೇಕಂತ ಅಂದರೆ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಚಿಟಿಕೆ ಅಷ್ಟು ಅರಶಿನ ಹಾಕ್ಕೋಬೇಕು. ಅರಶಿನ ಏನಕ್ಕಪ್ಪ ಅಂತಂದರೆ ಸ್ವಲ್ಪ ಕಲರು, ಆಮೇಲೆ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅನ್ನೋದು ಇರುತ್ತೆ, ಅದಕ್ಕೋಸ್ಕರ ಅರಶಿನನೂ ಹಾಕ್ಕೋತೀವಿ. ಮಾಮೂಲಾಗಿ ಎಲ್ಲರೂ ಸಾಂಬಾರಿಗೆ ಹಾಕ್ಕೋತಾರೆ, ನಾನು ಅದೇ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ಇದು ರೇರ್, ಪಡವಲಕಾಯಿ ಒಂದು ಸೀಸನಲ್ಲಿ ಮಾತ್ರ ಸಿಗುತ್ತೆ. ಈ ಸೀಸನಲ್ಲಂತೂ ತುಂಬಾ ರೇಟ್ ಇತ್ತು, ಆದರೂ ನಾನು ಬಿಡಲಿಲ್ಲ. ತಿನ್ನಬೇಕು ಅನ್ನಿಸ್ತು, ದೋಸೆಗೂ, ಚಪಾತಿಗೂ, ಪೂರಿಗೂ ಚೆನ್ನಾಗಿರುತ್ತೆ ಪಲ್ಯ ಸಾಂಬಾರು ಅಂತ ಹೇಳ್ಬಿಟ್ಟು. ತುಂಬ ವರ್ಷವೇ ಆಗಿತ್ತು ನಾನು ಪಡವಲಕಾಯಿ ತಿಂದು, ಅದಕ್ಕೋಸ್ಕರ ತಗೊಬಂದೆ. ಈ ಮಸಾಲೆ ಎಲ್ಲ ರುಬ್ಕೊಂಡು ಆದಮೇಲೆ ನುಣ್ಣಗೆ ರುಬ್ಕೋಬೇಕು. ಅದನ್ನು ರುಬ್ಕೊಂಡಾದಮೇಲೆ ಒಂದು ಕುಕ್ಕರ್ ಇಟ್ಟು, ಕುಕ್ಕರೆಲ್ಲ ಕಾದ್ಮೇಲೆ ಅದಕ್ಕೆ 3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಅಪ್ಲೈ ಮಾಡಬೇಕು. ಆಯಿಲ್ ಅಪ್ಲೈ ಮಾಡಿದ ತಕ್ಷಣ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಹಾಕ್ಕೊಂಡಿದ್ದ ತಕ್ಷಣ ಸ್ವಲ್ಪ ಈರುಳ್ಳಿನ ಒಗ್ಗರಣೆಗಂತ ಹಚ್ಚಿಟ್ಕೊಂಡಿದ್ವಿ, ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡಬೇಕು. ಅದು ಸ್ವಲ್ಪ ಬ್ರೌನಿಷ್ ಕಲರ್ ಆಗಬೇಕು. ಹಾಗೆ ಪಡವಲಕಾಯಿ ಹಚ್ಚಿಟ್ಕೊಂಡಿದ್ವಲ್ಲ, ಅದನ್ನು ಮಾರ್ನಿಂಗ್ ತೊಳಿಬೇಕು, ನೈಟೇ ತೊಳೆದಿಡಬಾರ್ದು. ಸೊ ಎಲ್ಲ ತೊಳೆದಿಟ್ಟು ಕ್ಲೀನಾಗೆ ಅದು ನೀರಿನಾಂಶ ಅನ್ನೋದು ಬಿಟ್ಕೋಬೇಕಲ್ವ, ಅದಕ್ಕೋಸ್ಕರ ಒಗ್ಗರಣೆ ಹಾಕಿರೋದ್ರಲ್ಲಿ ಪಡವಲಕಾಯಿ ಹಚ್ಚಿಟ್ಕೊಂಡ್ರನ್ನ ಹಾಕಬೇಕು. ಸ್ವಲ್ಪ ನೀರಿನಾಂಶ ಅನ್ನೋದು ಬಿಡಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಉಪ್ಪು ಆ್ಯಡ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಅದರಲ್ಲಿ ರೋಸ್ಟ್ ಆದಮೇಲೆ ನಾವು ರುಬ್ಕೊಂಡಿರೋಂತಹ ಮಸಾಲಾನ ಆ್ಯಡ್ ಮಾಡಬೇಕು. ಇದು ಮಿಕ್ಸಿಗೆ ಹಾಕೋದಕ್ಕಿಂತ ಇನ್ನೂ ರುಬ್ಬೋ ಕಲ್ಲಲ್ಲಿ ರುಬ್ಬಿದ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಬಟ್ ಈಗಿನ ಕಾಲದಲ್ಲಿ ಎಲ್ಲಿ ರುಬ್ಬೋ ಪೇಷೆನ್ಸು ಇರೋಲ್ಲ, ರುಬ್ಬೋ ಕಲ್ಲುಗಳಂತೂ ಇಲ್ಲವೇ ಇಲ್ಲ ಯಾರ ಮನೆಯಲ್ಲೂ. ಅಫ್ಕೋರ್ಸ್ ನಮ್ಮ ಮನೆಯಲ್ಲೂ ಇದೆ, ಬಟ್ ನಾವು ಅದನ್ನು ಯೂಸ್ ಮಾಡಲ್ಲ. ಸೊ ಎಲ್ಲ ಹಾಕಿದ ತಕ್ಷಣ ಅದಕ್ಕೆ ನಮಗೆ ಪಲ್ಯ ಬೇಕು ಅಂತ ಅಂದರೆ 2 ಗ್ಲಾಸ್ ವಾಟರ್ ಕಮ್ಮಿ ಹಾಕ್ಕೋಬೇಕು. ಇಲ್ಲಿ ನಾನು 4-5ರಿಂದ ಗ್ಲಾಸಷ್ಟು ವಾಟರ್ನ ಅಪ್ಲೈ ಮಾಡಿದ್ದೀನಿ. ನನಗೆ ಸ್ವಲ್ಪ ಕನ್ಸಿಸ್ಟೆನ್ಸಿ ತಿಕ್ಕಾಗಿದ್ದರೂ ಓಕೆ. ಏನಕ್ಕಪ್ಪ ಅಂತಂದರೆ ದೋಸೆಗಲ್ವ, ಅದು ಚೆನ್ನಾಗೇ ಕುದಿ ಹತ್ತಬೇಕು. ನೋಡ್ತಿದ್ದೀರಲ್ವ ಯಾವ ಥರ ಮೇಲೆಲ್ಲ ಬಬಲ್ಸ್ ಬರ್ತಿದ್ದಾವೆ ಅಂತ ಹೇಳ್ಬಿಟ್ಟು. ಕುದಿ ಹತ್ತುತ್ತೆ, ಹಾಗೆ ತಿರುಗಿಸ್ತಾನೆ ಇರಬೇಕು. ಏನಿಲ್ಲ ಅಂತ ಅಂದರೆ ಒಂದು 10 ಮಿನಿಟ್ಸ್ ನಾವು ಓಪನ್ ಬಾಯ್ಲೇ ಮಾಡ್ಕೋಬೇಕು. ಒಂದು 20-15 ಮಿನಿಟ್ಸ್ ಅದನ್ನು ಕುದ್ದಿದ ತಕ್ಷಣ 1 ವಿಸಿಲ್ ಹೊಡ್ಸಿದ್ರೆ ಆಯಿತು. ರುಚಿಯಾಗಿರೋಂತಹ ಪಡ್ಲಕಾಯಿ ಪಲ್ಯ ಅನ್ನೋದು ರೆಡಿಯಾಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ.